ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾವು ಪ್ರಮುಖವಾಗಿ ಪೆರೇಸಂದ್ರದಲ್ಲಿ ಕಂಡು ಬರುವಂತಹ PSS ಅಗ್ರಿಟೆಕ್ ಅನ್ನುವಂತಹ ಒಂದು ಶಾಪ್ನ ಬಳಿ ಇದ್ದೇವೆ. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಇವತ್ತಿನ ದಿನಮಾನಗಳಲ್ಲಿ ರೈತರು ಅಪ್ಡೇಟ್ ಆಗ್ಬೇಕಾಗಿದೆ. ಸೊ ಈ ಅಗ್ರಿಕಲ್ಚರ್ ಬೇಸಿಸ್ ಏನು ಯಂತ್ರೋಪಕರಣಗಳಿದಾವೆ ಆ ರೀತಿ ಸೆಲ್ ಮಾಡುವಂತ ಒಂದು ಫಾರ್ಮ್ ಇದು ಎಲ್ಲಿ ಲೊಕೇಟ್ ಆಗುತ್ತೆ ಅಂತ ನೋಡೋದಾದ್ರೆ, ಕರೆಕ್ಟ್ ಆಗಿ ನೀವು ಅರೂರು ಈ ಪೆರೇಸಂದ್ರ ಏನಿದೆ, ಪೆರೇಸಂದ್ರದಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೈವೇ ಬರುತ್ತೆ. ಚಿಕ್ಕಬಳ್ಳಾಪುರದಿಂದ ನೀವು ಬಾಗೇಪಲ್ಲಿ ಹೋಗುವಂತಹ NH7 ಅನ್ನುವಂತಹ ಹೈವೇ ಅಲ್ಲಿ ನೀವು ಈ ಒಂದು ನೇರ ಹೈವೇ ಪಕ್ಕದಲ್ಲೇ ನಿಮ್ಗೆ ಲೊಕೇಟ್ ಆಗ್ತಾ ಹೋಗುತ್ತೆ. ತಾವು ಗಮನಿಸಬಹುದು, ಇಲ್ಲಿ ನೋಡಿ ಹೈವೇ ಏನಿದೆ, ಇದೇ ಹೈವೇ. ಈ ಹೈವೇ ಪಕ್ಕದಲ್ಲೇ ನಮ್ಮ ಒಂದು ಈ PSS ಅಗ್ರಿಟೆಕ್ ಅನ್ನುವಂತಹ ಒಂದು ಶಾಪ್ ನಾವು ಲೊಕೇಟ್ ಆಗಿರೋದನ್ನ ಕಾಣ್ತಾ ಹೋಗ್ಬೋದು. ಇಲ್ಲಿ ರೈತರಿಗೆ ಉಪಯುಕ್ತವಾದಂತಹ ಎಲ್ಲಾ ರೀತಿಯಾದಂತಹ ಈ ಒಂದು ಚಾಪ್ ಕಟರ್ಸ್ ಆಗಿರ್ಬೋದು, ಮಿನಿ ಟಿಲ್ಲರ್ ಗಳಾಗಿರಬಹುದು, ಮತ್ತೆ ಅದೇ ರೀತಿಯಾಗಿ ಹಲವಾರು ಗ್ರಾಸ್ ಕಟರ್ಸ್ ಆಗಿರ್ಬೋದು, ಮತ್ತೆ ರೈತರಿಗೆ ಯಾವ್ಯಾವೆಲ್ಲ ಉಪಕರಣಗಳು ಅನುಕೂಲಕರವಾಗಿರುತ್ತೋ ಆ ಎಲ್ಲಾ ರೀತಿಯಾದಂತಹ ಉಪಕರಣಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಬನ್ನಿ, ಈ ದಿನ ಇಲ್ಲಿ ಇರುವಂತಹ ನಮ್ಮ ಒಂದು ಶಾಪ್ ನ ಓನರ್ ಆದಂತಹ ಗೌತಮ್ ಸರ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ತಮಗೆ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಮಸ್ತೆ ಸರ್. ತಾವು ಇಲ್ಲಿ ಒಂದು ಮಳಿಗೆಯನ್ನ ಓಪನ್ ಮಾಡಿದ್ರ, ಎಷ್ಟು ದಿನ ಆಯ್ತು ಸರ್ ಈ ರೀತಿಯಾದಂತಹ ಒಂದು ಮಳಿಗೆಯನ್ನ ಓಪನ್ ಮಾಡಿ? 3 ಮಂತ್ಸ್ ಆಯ್ತು. ಸೊ 3 ಮಂತ್ಸ್ ಇಂದ ಇಲ್ಲಿ ಓಪನ್ ಮಾಡಿದ್ದೀರಾ. ಇದರ ಮೂಲ ಉದ್ದೇಶ ಏನ್ ಸರ್? ತಾವು ಇಲ್ಲಿ ಓಪನ್ ಮಾಡ್ಲಿಕ್ಕೆ ಇರುವಂತಹ ಉದ್ದೇಶ ಏನಾಗಿತ್ತು ಸರ್? ಸರ್ ಆಕ್ಚುಲಿ ಇಲ್ಲಿ ಸರೌಂಡಿಂಗ್ ಅಲ್ಲಿ ಶಾಪ್ ಇಲ್ಲ. ಓಕೆ, ಇಲ್ಲಿ ಹತ್ರದಲ್ಲಿ ಯಾವುದೇ ರೀತಿಯಾದ ಶಾಪ್ಸ್ ಇಲ್ಲ, ನೇರ ಚಿಕ್ಕಬಳ್ಳಾಪುರ ತನಕ ಹೋಗ್ಬೇಕು ರೈತರು, ಅದು ಸಮಸ್ಯೆ ಆಗ್ತದೆ. ಬಾಗೇಪಲ್ಲಿ ಇದ್ದ ಚಿಕ್ಕಬಳ್ಳಾಪುರವರೆಗೂ ಇಲ್ಲಿ ಇಲ್ಲ. ಇದಾನು ಟ್ರಾನ್ಸ್ಫರ್ ನಾವು ಅಗ್ರಿಕಲ್ಚರ್ ಮಾಡೋ ಬೇಸಿಸ್ ಅಲ್ಲಿ ನಾವು ಅಗ್ರಿಕಲ್ಚರ್. ಓಕೆ, ತಮ್ಮದು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಆಗಿದೆ. ನಾವು ವ್ಯವಸಾಯ ಮಾಡಿಸ್ತೀವಿ. ನಾವು ಪ್ರತಿಯೊಂದು ಸರ್ವಿಸ್ ರಿಪೇರಿ ಇದ್ರೂ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬರ್ಬೇಕು. ನೀವು ಅಗ್ರಿಕಲ್ಚರ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಂದಾಗ, ಈಗ ಯಾವ್ದೋ ಒಂದು ಟಿಲ್ಲರ್ ತಂದಿದ್ವಿ ಅಥವಾ ಚಾಪ್ ಕಟರ್ ಮಿಷಿನ್ ತಂದಿದ್ವಿ, ಗ್ರಾಸ್ ಕಟರ್ ಅನ್ನ ತಂದಿದ್ವಿ, ಯಾವ್ದೋ ಕಾರಣಕ್ಕೋಸ್ಕರ ಅಲ್ಲಿ ಒಂದು ನೆಟ್ ಪ್ರಾಬ್ಲಮ್ ಆಯ್ತು ಅಥವಾ ಒಂದು ಸರ್ವಿಸ್ಗೆ ಬಂತು ಅನ್ನೋ ಸಂದರ್ಭದಲ್ಲಿ ಸರ್ ಹೇಳ್ತಿದ್ದಾರೆ ಗೌತಮ್ ಸರ್, ನಾವು ನೇರವಾಗಿ ಆಸ್ ಅ ರೈತರಾಗಿ, ನಾವು ಅಗ್ರಿಕಲ್ಚರ್ ಮಾಡೋರಾಗಿ ನೇರವಾಗಿ ನಾವು ಸರ್ವಿಸ್ಗೋಸ್ಕರ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ತೆರಳಬೇಕಿತ್ತು ಅಥವಾ ಬಾಗೇಪಲ್ಲಿಗೆ ತೆರಳಬೇಕಾಗಿತ್ತು. ಆದ್ರಿಂದ ನಮ್ಮ ಈ ಒಂದು ಸುತ್ತಮುತ್ತಲಿನ ರೈತರಿಗೆ ಅನುಕೂಲ ಆಗ್ಲಿ ಅಂತ ಈ ಮಿಡ್ ಅಲ್ಲಿ ಏನು ಈ ಹೈವೇ ಹೋಗುತ್ತೆ, ಹಾದು ಹೋಗುತ್ತೆ, ನೀವು ಬೆಂಗಳೂರಿಂದ ಹೈದರಾಬಾದ್ ಹೋಗುವಂತ ಹೈವೇನೆ ಇದು. ಇದು ಚಿಕ್ಕಬಳ್ಳಾಪುರ ಮತ್ತೆ ಬಾಗೇಪಲ್ಲಿ ಮಿಡ್ ಅಲ್ಲಿ ಬರ್ತಾ ಹೋಗುತ್ತೆ. ನೀವು ಚಿಕ್ಕಬಳ್ಳಾಪುರದಿಂದ ಒಂದು 15 ಕಿಲೋಮೀಟರ್ ಬಂದಂತ ಸಂದರ್ಭದಲ್ಲಿ 15ರಿಂದ 16 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀವು ಈ ಒಂದು ಅರೂರು ಅನ್ನುವಂತ ಗ್ರಾಮದಲ್ಲಿ ಹೈವೇಗೆ ಬರ್ತಾ ಹೋಗುತ್ತೆ. ಸೊ ತಾವಿಲ್ಲಿ ಗಮನಿಸಬಹುದಾಗಿದೆ, ರೈತರಿಗೆ ಉಪಯುಕ್ತವಾದಂತಹ ಹಲವಾರು ಸಲಕರಣೆಗಳನ್ನ, ಮಷನರೀಸ್, ಯಂತ್ರೋಪಕರಣಗಳನ್ನ ನಮ್ಮ ಗೌತಮ್ ಸರ್ ಅವರು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಯಂತ್ರೋಪಕರಣಗಳು, ಅವುಗಳ ಅನುಕೂಲಗಳು ಏನಿದೆ, ಅವುಗಳ ಬೆಲೆ ಏನಿದೆ ಅಂತ ಸರ್ ಅವ್ರನ್ನ ಕೇಳಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಒಂದ್ ಕಡೆಯಿಂದ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನೋಡಿ ಸ್ನೇಹಿತರೆ, ಮುಗಿಸೋದಾದ್ರೆ ಹಲವಾರು ರೀತಿಯಾದಂತಹ ರೈತರಿಗೆ ಉಪಯುಕ್ತವಾಗುವಂತಹ ಚಾಪ್ ಕಟರ್ ಮಿಷಿನ್ ಗಳನ್ನ ಇಟ್ಟಿದ್ದಾರೆ. ಗೌತಮ್ ಸರ್, ಇಲ್ಲಿ ಒಂದು ಸಣ್ಣದಾದಂತಹ ಚಾಪ್ ಕಟರ್ ಇಟ್ಟಿದ್ದೀರಾ. ಇದ್ರ ಬಗ್ಗೆ ನಮ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀರಾ? ಇದರ ಪ್ರೈಸ್ ಏನಿದೆ, ಉಪಯೋಗಗಳೇನು? ಸಣ್ಣ ಪುಟ್ಟ ಕಮ್ಮಿ ಕುರಿ ಇಟ್ಕೊಂಡಿರ್ತಾರೆ. ಹೇಳೋದ್ರ ಪ್ರಕಾರ 11,000 ರೂಪಾಯಿ ಇದೆ. ರೈತರು ಏನಾದ್ರು ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಿಲ್ಲ ಅನ್ನೋದು ಅವರ ವಿಚಾರ ಆಗಿದೆ. ಸರ್, ಮತ್ತೊಂದು ಚಾಪ್ ಕಟ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ, ಇದಕ್ಕೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಇದು ಯಾವ ಸರ್? ಸರ್ ಇದು 5 ಬ್ಲೇಡ್ ಚಾಪ್ ಕಟ್ರ 5 ಬ್ಲೇಡ್ ಚಾಪ್ ಕಟ್ರು. ನಿಮ್ಗೆ 2800 kg per hour ಕಟಿಂಗ್ ಕೆಪಾಸಿಟಿ. ಓಕೆ ಸರ್. 3.5 HP ಮೋಟರ್ ಬರುತ್ತೆ. ಚೈನ್ ಡ್ರೈವ್ ಬರುತ್ತೆ. ಇದು ಚೈನ್ ಡ್ರೈವ್ ನೀವು ಮೇವ್ ಇಡ್ತಾ ಇದ್ರೆ ತಾನಾಗೆ ಹೇಳ್ಕೊಳ್ತಾ ಇರುತ್ತೆ. ಬೇರೆದು ಇವಾಗ ಬೆಲ್ಟ್ ಡ್ರೈವ್ ಬರುತ್ತೆ. ಇದು ಹೆವಿ ಇರೋದ್ರಿಂದ ಚೈನ್ ಡ್ರೈವ್ ಕೊಟ್ಟಿದ್ದಾರೆ. 3.5 HP ಮೋಟರ್, 3.5 HP ಮೋಟರ್. ಓಕೆ ಸರ್. 5 ಕಟಿಂಗ್ ಬ್ಲೇಡ್ ಬರುತ್ತೆ. ಓಕೆ ಸರ್. ಕಂಪನಿ ಕಡೆ 2800 kg per hour ಕಟಿಂಗ್ ಕೆಪಾಸಿಟಿ ಬರುತ್ತೆ. ಸೈಲೇಜ್ ಮಾಡಲು ಎಲ್ಲ ಮಾಡ್ಕೋಬಹುದು ಇದ್ರಲ್ಲಿ. ಓಕೆ ಸರ್, ಇದ್ರ ಪ್ರೈಸ್ ಏನಿದೆ ಸರ್? ಸರ್ ಇದು 26,000 ಆಗುತ್ತೆ. 26,000 ಸರ್. ಓಕೆ ಸರ್. ಮತ್ತೆ ಇದ್ರ ಪಕ್ಕದಲ್ಲಿ ಮತ್ತೊಂದಿದೆ ಸರ್. ಸರ್ ಇವೆಲ್ಲ ಏನು ಕರೆಂಟ್ ಇದೆನಾ ಸರ್? ಇದರಲ್ಲಿ ನೋಡಿ ಮತ್ತೊಂದಿದೆ. ಇದನ್ನು ಸೇಮ್ ಮಾಡ್ಲೆ ಸರ್? ಸೇಮ್ ಮಾಡ್ಲೆ. ಎರಡು ಆದಿಯೋಗಿನೇ. ಇದು ನಿಮ್ಗೆ ಪೆಟ್ರೋಲ್ ಇಂಜಿನ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ಇವೆಲ್ಲ ಕರೆಂಟ್ ಸರ್. ಎಲ್ಲಾದ್ರೂ ನೀವು 5 ಬ್ಲೇಡ್ ಅಲ್ಲೂ ಪೆಟ್ರೋಲ್ ಇಂಜಿನ್ ಮಾಡ್ಕೊಡ್ತೀವಿ ಬೇಕಾದ್ರೆ. ಓಕೆ.
6.5 HP ಮೋಟರ್ ಬರುತ್ತೆ ಅದ್ರಲ್ಲೇ. ಪೆಟ್ರೋಲ್ ಇಂಜಿನ್ ಬರುತ್ತೆ, ಕರೆಂಟ್ ಮೋಟರ್ ಬರುತ್ತೆ. ಇದು 4 ಕಟಿಂಗ್ ಬ್ಲೇಡ್. ಓಕೆ ಸರ್. 3 HP ಮೋಟರ್. 3 HP ಮೋಟರ್. ಬೆಲ್ಟ್ ಡ್ರೈವ್. ಓಕೆ ಸರ್. ನೀವು ಇದರಲ್ಲಿ ಅದು ಚೈನ್, ಇದು ಬೆಲ್ಟ್ ಡ್ರೈವ್. ಓಕೆ ಸರ್. ನಿಮ್ಗೆ ಚೈನ್ ಸ್ವಲ್ಪ ಲಾಂಗ್ ಲೈಫ್ ಬರುತ್ತೆ. ಬೆಲ್ಟ್ ನಿಮ್ಗೆ ಇರೋ ಡ್ಯೂರಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಚೈನ್ ಗೆ ಕಂಪೇರ್ ಮಾಡ್ಕೊಂಡು. ಓಕೆ ಸರ್. ಇದನ್ನು ಒಳ್ಳೆ ಕ್ವಾಲಿಟಿನೇ. ನಿಮ್ಗೆ ಇದರಲ್ಲಿ 4 ಕಟಿಂಗ್ ಬ್ಲೇಡ್ ಬರುತ್ತೆ. ಓಕೆ. ಅದು ನಿಮಗೆ 5 ನೋಡಿ ಸ್ನೇಹಿತರೆ, ಇಲ್ಲಿ ನೋಡಬಹುದು 4 ಕಟಿಂಗ್ ಬ್ಲೇಡ್ಸ್. ಸೊ ಚಾಪ್ ಕಟರ್ಗೆ ಈ ಬ್ಲೇಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಸ್ಪೀಡ್ ಎಲ್ಲ ಇದ್ರ ಮೇಲೆ, ಮತ್ತೆ ಚಾಪಿಂಗ್ ಕ್ವಾಲಿಟಿ ಎಲ್ಲ ಇದ್ರ ಮೇಲೆನೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ ಇದ್ರ ಪ್ರೈಸ್ ಏನಿದೆ ಸರ್? ಸರ್ ಪೆಟ್ರೋಲ್ ಇಂಜಿನ್ ನಿಮ್ಗೆ 21,500 ಆಗುತ್ತೆ ಸರ್. ಇದು 21,500 ಆಗುತ್ತೆ. ಓಕೆ ಸರ್. ಇದು ಕರೆಂಟ್ ಮೋಟರ್. ಕರೆಂಟ್. ಓಕೆ. ಇದು ನಿಮ್ಗೆ 4 ಕಟಿಂಗ್ ಬ್ಲೇಡ್ ಬರುತ್ತೆ. ಓಕೆ ಓಕೆ. 4 ಕಟಿಂಗ್ ಬ್ಲೇಡ್. ಇದು 4 ಕಟಿಂಗ್ ಬ್ಲೇಡ್ ಬರುತ್ತೆ. 3 HP ಕರೆಂಟ್ ಮೋಟರ್. 3 HP. ಹೌದು ಸರ್. ಇದು ಎಷ್ಟು HP? 6.5 HP ಪೆಟ್ರೋಲ್. ಓಕೆ ಸರ್. ಓಕೆ. ಇದು 3 HP ಪೆಟ್ರೋಲ್ ಕರೆಂಟ್ ಮೋಟರ್ 3 HP ಬರುತ್ತೆ. ಓಕೆ ಸರ್. ಬೆಲ್ಟ್ ಡ್ರೈವ್. ಸರ್ ಇದೇನು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸರ್, ಗೇರ್ ಶಿಫ್ಟಿಂಗ್ ಇದೆ ಸರ್. ಎಲ್ಲದಕ್ಕೂ ಗೇರ್ ಶಿಫ್ಟಿಂಗ್ ಇದೆ. ಓಕೆ. ಈ ಬ್ಲೇಡ್ ಅಲ್ಲಿ 5 ಬ್ಲೇಡ್ ಅಲ್ಲೂ ಇದೆ, 4 ಬ್ಲೇಡ್ ಅಲ್ಲೂ ಇದೆ. ಶಾರ್ಟ್ ಕಟಿಂಗ್, ಲಾಂಗ್ ಕಟಿಂಗ್. ನೀವು ಕುರಿಗೆ ಮೇಕೆಗೆಲ್ಲ ಶಾರ್ಟ್ ಕಟಿಂಗ್ ಬರುತ್ತೆ. ಸ್ವಲ್ಪ ಲಾಂಗ್ ಕಟಿಂಗ್ ಬರುತ್ತೆ. ಎಲ್ಲಾದ್ರಲ್ಲೂ ಲಾಂಗ್ ಕಟಿಂಗ್, ಎಲ್ಲಾದ್ರಲ್ಲೂ ಅಂದ್ರೆ ನಮ್ಮಲ್ಲಿ 2 ಗೇರ್ ಬರುತ್ತೆ. ಶಾರ್ಟ್ ಕಟಿಂಗ್, ಲಾಂಗ್ ಕಟಿಂಗ್, ಬೆಲ್ಟ್ ಡ್ರೈವ್, 4 ಬ್ಲೇಡ್ ಎಲ್ಲಾನು ಕ್ವಾಲಿಟಿವೇ ಇದಾವೆ. ಓಕೆ. ತುಂಬಾ ಥ್ಯಾಂಕ್ ಯು ಸರ್. ಸರ್, ಈಗ ಏನಿದೆ ಎಲ್ಲ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಅದನ್ನ ಸ್ಲೈಟ್ ನೆಗೋಸಿಯೇಷನ್ ಕೊಡ್ತೀವಿ. ವಾರಂಟಿ ಕೊಡ್ತೀವಿ. ವಾರಂಟಿ ಕೊಡ್ತೀವಿ. ಸರ್ ನಿಮ್ಮಲ್ಲಿ ಸರ್ವಿಸ್ ಆಪ್ಷನ್ ಇದೆ ಸರ್. ಎಲ್ಲ ಸರ್ವಿಸ್ ಮಾಡ್ಕೊಡ್ತಾವೆ. ಸ್ಪೇರ್ಸ್ ಎಲ್ಲಾನು ಸಿಗುತ್ತೆ. ತೊಂದ್ರೆ ಆಯ್ತು ಅದ್ರದ್ದೇನೆ ಮೈನ್ಯೂಟ್ ಬೋಲ್ಟ್ ಇಂದ ಹಿಡಿದು ವೀಲ್ ವರ್ಗುನು, ಬ್ಲೇಡ್ ಇಂದ ಪ್ರತಿಯೊಂದು ಸ್ಪೇರ್ ಅವೈಲಬಿಲಿಟಿ ಇದೆ. ಓಕೆ. ಸ್ಪೇರ್ಸ್ ಎಲ್ಲಾನು ಸ್ಪೇರ್ಸ್ ಅವೈಲಬಲ್. ಓಕೆ ಸರ್. ಮತ್ತೆ ಇಲ್ಲಿ ನೋಡಬಹುದು ಸರ್, ಯಂತ್ರಗಳನ್ನು ಕಲಿಸಿದ್ದಾರೆ ಸರ್. ಏನು ಈ ಒಂದು ಮಷಿನ್ ಹೆಸರು? ಸರ್, ಇದು ಪವರ್ ವೀಡರ್ ಅಂತ. ಪವರ್ ವೀಡರ್. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, 7 HP ಪವರ್ ವೀಡರ್. ಇದು ನಿಮ್ಗೆ ಉಳ್ಳಿಕ್ಕೆ ಅದರಲ್ಲಿ ಬ್ಲೇಡ್ಸ್ ಏನಿದೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. 4 ಫೀಟ್ ಇಂದ 2 ಫೀಟ್ ವರೆಗೂ ಸೆಟ್ಟಿಂಗ್ ಬರುತ್ತೆ. ಒಂದು ನೇಗಲ್ ಬರುತ್ತೆ ಇದರಲ್ಲಿ. ಈ ಸಣ್ಣ ರೈತರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಈಗ ದೊಡ್ಡ ರೈತರಾದ್ರೆ ಟ್ರಾಕ್ಟರ್ ತಗೋಬಹುದು. ಟ್ರಾಕ್ಟರ್ ತಗೋಬೇಕಾದ್ರೆ ನಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಸೊ ಸಣ್ಣ ಪುಟ್ಟ ರೈತರಿಗೆ ಈ ಸಣ್ಣ ಪುಟ್ಟ ಈ ಒಂದು ರೋಸ್ ಗಿಡಗಳಲ್ಲಿ ಒಳಗಡೆ ಸೊ ಆ ರೀತಿಯಾದಂತಹ ಸಣ್ಣ ಪುಟ್ಟ ಸೂಪರ್ ಐಡಿಯಾ. ವಾರಂಟಿ ಬರುತ್ತೆ. 28,000 ನೆಗೋಸಿಯೇಷನ್ ವಾರಂಟಿ. ನೋಡಿ ಸ್ನೇಹಿತರೆ, 28,000 ಇದರ ಆಕ್ಚುಯಲ್ ಪ್ರೈಸ್. ಇದ್ರಲ್ಲೂ ಸಹ ಸ್ಲೈಟ್ ನೆಗೋಸಿಯೇಷನ್ ಅಂದ್ರೆ ನೀವು ಒಂದು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಅಂತ ನಮ್ಮ ಗೌತಮ್ ಸರ್ ಹೇಳ್ತಿದ್ದಾರೆ. ಸರ್ ನೆಕ್ಸ್ಟ್ ಇನ್ನೊಂದಿದೆ. 7 HP ಪವರ್ ಮೀಟರ್. ಇದು ನಿಮ್ ಕೆಲಸ ಏನಂತಂದ್ರೆ ಟರ್ಬೋ ಇಂಜಿನ್ ತರ ಬರುತ್ತೆ. ಓಕೆ ಸರ್. ವೈಬ್ರೇಷನ್ ಹೆಚ್ಚಾಗಿ ಬರೋದು. ಇದ್ರ ಮೇನ್ ಪರ್ಪಸ್ ರೋಡ್ ಅಲ್ಲೋ ಕಾಮನ್ಸ್ಗಳೋ ಬೆಡ್ ಗಟ್ಟಿ ಜಾಗದಲ್ಲಿ ಕಳೆ ಎಲ್ಲ ತೆಗೆದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಆಲೂಗಡ್ಡೆದಲ್ಲಿ ಸಾಲ್ ಹಾಕೋಬಹುದು. ಸಾಲ್ ಹಾಕೊಂಡೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. 3/4 ಅಡಿ ಬ್ಲೇಡ್ ಬರುತ್ತೆ. 3/4 ಅಡಿ ಬ್ಲೇಡ್ ಬರುತ್ತೆ. ಸಾಲ್ ಹಾಕೊಂಡೋದಕ್ಕೆ ನೇಗಲ್ ಬರುತ್ತೆ. ಓಕೆ. ನೋಡಿ ತಾವಿಲ್ಲಿ ಗಮನಿಸಬಹುದು, ಹಿಂದ್ಗಡೆ ಸಾಲ ಹಾಕ್ಲಿಕ್ಕೂ ಸಹ ನೇಗಲನ್ನ ಇಲ್ಲಿ ಆಪ್ಷನ್ ಅನ್ನ ಮೇಜರ್ ಕೆಲಸನೇ ಸಾಲ್ ಹಾಕೋದು. ಒಂದು ಜೊತೆ ಎತ್ತು ಮೇಂಟೈನ್ ಎಷ್ಟು ಕೆಲಸ ಮಾಡುತ್ತೆ ಅದ್ರ ಡಬಲ್ ಕೆಲಸ ಈ ಒಂದು ಪವರ್ ವೀಡರ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸರ್ ಮತ್ತೊಂದು ಇಲ್ಲಿ ಇನ್ನೊಂದು ಎತ್ತರ ಇದೇನ್ ಸರ್? ಸರ್, ಇದು ಸಣ್ಣ ಪುಟ್ಟ ರೈತರಿಗೆ ಇವಾಗ ತುಂಬಾ ಕೆಲಸ ಇಲ್ಲ, ಸ್ವಂತ ಕೆಲಸ ಫೀಡರ್ ಮಾಡ್ಕೋಬೇಕು ಸಣ್ಣ ಪುಟ್ಟ ತೋಟಗಳಲ್ಲಿ ಅಂದಾಗ ಟ್ರಾಲಿ ಟೈಪ್ ಅಂತ ಬರುತ್ತೆ. ಓಕೆ. ಇದು ಪವರ್ ವೀಡರ್ ಸರ್? ಅಲ್ಲ, ಇದು ಬ್ರಷ್ ಕಟರ್. ಓಕೆ. ಬ್ರಷ್ ಕಟರ್ ಟ್ರಾಲಿ ಟೈಪ್. ಓಕೆ ಸರ್. ಈಗ ಸ್ವಂತ ಮಗು ಬೇಕಾದ್ರೆ ಕೆಲಸ ಮಾಡ್ಕೊಂಡು ಅಂದ್ರೆ ಒತ್ಕೊಂಡಿಲ್ದೆ ಇದಕ್ಕೆ ವೀಲ್ ಕೊಟ್ಟಿದ್ದಾನೆ. ನೀವು ವೀಲಿಂಗ್ ಮಾಡ್ಕೊಂಡೆ ಇಲ್ಲೇ ವೀಲ್ ಜೊತೆನೆ ಸ್ವಲ್ಪ ರಿಸ್ಕ್ ಇಲ್ದೆ ನಿಮ್ಮ ಒಂದು ತೋಟನ ಕ್ಲೀನ್ ಮಾಡ್ಕೋಬಹುದು.
ಈ ಮಳೆಗಾಲ ಇನ್ನೇನ್ ಶುರುವಾಗ್ತಾ ಇದೆ. ಈ ಬೇಸಿಗೆ ಮುಗಿದ ಕೂಡಲೇ ಮಳೆಗಾಲ ಶುರುವಾಗುತ್ತೆ. ನಿಮ್ಮ ತೋಟದ ಸುತ್ತು ಹಲವಾರು ರೀತಿಯಾದ ವೀಡ್ ಬೆಳೆಯೋ ಚಾನ್ಸಸ್ ಇರುತ್ತೆ. ಸೊ ಆ ಹುಲ್ಲು ಉಪ್ಪಟೆ ಗಿಡ ಇದನ್ನೆಲ್ಲ ಸಹ ಕ್ಲಿಯರ್ ಮಾಡುತ್ತೆ ಈ ಒಂದು ವೀಡ್ ಕಟ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಇದ್ರ ಪ್ರೈಸ್ ಏನಿದೆ ಸರ್ ನಿಮ್ಗೆ 11,000 ಬರ್ತದೆ. 11,000 ಕಿಸಾನ್ ಕ್ರಾಫ್ಟ್ ಕಿಸಾನ್ ಕ್ರಾಫ್ಟ್ ಕಂಪನಿ. ಓಕೆ. ಮತ್ತೊಂದು ಮಷಿನ್ ಇದೆ ಕಿಸಾನ್ ಕ್ರಾಫ್ಟ್ ಮಿನಿ ವೀಡರ್ ಅಂತ ಅಂದ್ಬಿಟ್ಟು ಮಿನಿ ವೀಡರ್. ಹೌದು 63 cc ಇಂಜಿನ್ ಬರುತ್ತೆ. ಓಕೆ. 2 ಸ್ಟ್ರೋಕ್ 4 ಸ್ಟ್ರೋಕ್ ಅವೈಲೇಬಲ್. 2 ಸ್ಟ್ರೋಕ್ 4 ಸ್ಟ್ರೋಕ್ ಎರಡು 2 ಸ್ಟ್ರೋಕ್ ಇದಕ್ಕೆ ಚೆನ್ನಾಗಿ ನಡೆಯುತ್ತೆ. ಓಕೆ ಸರ್. ನಿಮ್ಗೆ ಈ ರೋಸ್ ಅಲ್ಲಿ ಸಣ್ಣ ಪುಟ್ಟ ಇಷ್ಟ ಗಿಡದಿಂದ ಗಿಡದ ಮಧ್ಯೆ ಎಲ್ಲಾದ್ರಲ್ಲೂ ಕಳೆ ತಗೊಂಡೋಗುತ್ತೆ. ಇದೆಲ್ಲದಕ್ಕೂ ಸಹ ಹೆಲ್ಪ್ ಓಕೆ ಸರ್. ತೆಂಗಿನ ಗಿಡಗಳು ಗಿಡಗಳ ಸುತ್ತು ಕಳೆ ತಗೊಂಡು ದೊಡ್ಡ ದೊಡ್ಡ ನೀವು ತೆಂಗಿನ ತೋಟ ಹಾಕಿದ್ರೆ ಅದ್ರ ಸುತ್ತು ಸಹ ನಿಮ್ಗೆ ಕಳೆ ತೆಗಿಯೋದಕ್ಕೆ ಎಲ್ಲದಕ್ಕೂ ಮತ್ತೆ ಆ ಒಂದು ಕ್ಲಿಯರ್ ಮಾಡ್ಲಿಕ್ಕೆ ಉಳುಮೆ ಮಾಡ್ಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅದೇ ರೀತಿ ಹೊರಗಡೆ ಸಹ ಹಲವಾರು ನೋಡ್ಬೋದು ಇಲ್ಲಿ. ಮತ್ತೆ ಈ ಒಂದು ಔಷಧಿ ಸಿಂಪಡಣೆ ಮಾಡುವಂತ ಹಲವಾರು ಯಂತ್ರಗಳನ್ನ ಇಟ್ಕೊಂಡಿದ್ದಾರೆ. ಕಟಾವ್ ಮಿಷಿನ್ ಗಳನ್ನ ನೋಡ್ತೀವಿ. ಅದೆಲ್ಲದ್ರ ಬಗ್ಗೆ ಸಹ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರೆ ಬನ್ನಿ ಮಾಹಿತಿಯನ್ನ ಕಲೆ ಹಾಕೊಳ್ತಾ ಹೋಗೋಣ.